ಸೂರಜ್ ರೇವಣ್ಣ, HD ರೇವಣ್ಣ ಅವರ ದೊಡ್ಡ ಪುತ್ರ, ಪ್ರಜ್ವಲ್ ರೇವಣ್ಣ ಅವರ ಅಣ್ಣ. ಇದೀಗ ಸೂರಜ್ ವಿರುದ್ಧ ಸಲಿಂಗ ಕಾಮಕಾಂಡದ ಅಥವಾ ಅಸಹಜ ಲೈಂಗಿಕ ಕಿರುಕುಳದ ಒಂದು ಆರೋಪ ಕೇಳಿ ಬಂದಿದೆ. ಸೂರಜ್ ವಿರುದ್ಧ ಅಸಹಜ ಕಾಮಕಾಂಡ ಆರೋಪ. JDS MLC ಆಗಿರುವ ಡಾಕ್ಟರ್ ಸೂರಜ್ ವಿರುದ್ಧ ಸಂತ್ರಸ್ತ ಇದೀಗ ದೂರು ಕೊಡ್ತಾನಂತೆ. ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಈಗಾಗಲೇ ಸೂರಜ್ ರೇವಣ್ಣ ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಜೂನ್ 16ರಂದು ಕನ್ನಿಗಡದ ತೋಟದ ಮನೆಗೆ ಕರೆದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ನಿನ್ನೆ DG ಅವರಿಗೆ 14 ಪುಟಗಳಲ್ಲಿ ದೂರು ನೀಡಿರುವ ಸಂತ್ರಸ್ತ ಇನ್ನು FIR ಆಗಿಲ್ಲ. ಅದು ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳದ ಆರೋಪ. ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ವಕೀಲರ ಮೂಲಕ ದೂರು ದಾಖಲಿಸಲು ಸಂತ್ರಸ್ತ ತಯಾರಿ ಮಾಡ್ತಾ ಇದ್ದಾನೆ. ಅವನ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಸೂರಜ್ ರೇವಣ್ಣ ಇವರೇ, ಮತ್ತೊಂದು ಕಡೆ ಸಂತ್ರಸ್ತ. ಇವನು ಹೇಳ್ತಾನೆ, ನನಗೆ ಕೆಲಸ ಕೊಡಿಸ್ತೀನಿ ಅಂತ ಆಮಿಷ, ನಿನ್ನನ್ನು ಬೆಳೆಸ್ತೀನಿ ಅಂತ ಆಮಿಷ, ಹಾಗೆಯೇ ತೋಟದ ಮನೆಗೆ ನನ್ನನ್ನು ಕರ್ಕೊಂಡು ನನ್ನ ಜೊತೆ ಅಸಹಜವಾಗಿ ನಡ್ಕೊಂಡಿದ್ದಾರೆ, ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಅದಾದ ನಂತರ ಅವನು ಕೂಡ ಮೆಸೇಜ್ ಹಾಕಿದ್ದಾನೆ, ಮಾತಾಡಿದ್ದಾನೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಸೂರಜ್ ರೇವಣ್ಣನೋ ಗೊತ್ತಿಲ್ಲ, ಧ್ವನಿ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಆದರೆ ಸೂರಜ್ ರೇವಣ್ಣ ಪರವಾಗಿರುವಂಥವ್ರು ಒಂದೋ ಸೂರಜ್ ರೇವಣ್ಣ, ಇಲ್ಲ ಅಂತಂದರೆ ಅವರ ಪರವಾಗಿರುವಂಥ ಶಿವಕುಮಾರ್ ಮಾತಾಡ್ದಂಗೆ ಕಾಣ್ತಾ ಇದೆ. ನೋಡಿ ಸರ್, ನಾನು ಹಿಂಗೆ ಅಂತ ಇವನು ಹೇಳ್ತಾ ಇದ್ದಾನೆ. ಸಂತ್ರಸ್ತ ಯಾರು ಗೊತ್ತಿಲ್ಲ ಹಿಂಗೆ ಅಂತ ಅವನು ಮಾತಾಡ್ತಾ ಇದ್ದಾನೆ. ಸೊ ಹಿಂಗೆಲ್ಲ ನಡೀತಾ ಇದೆ. ಸೊ ಹಾಗಿರುವಾಗ ಇಷ್ಟೇ ವಿಚಾರ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಸಂತ್ರಸ್ತ ಅಂತ ಇದ್ದಾನಲ್ಲ, ಅವನು ಹೇಳ್ತಿರೋದು ನನಗೆ ಅಸಹಜವಾಗಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಯಾರು? ಸೂರಜ್ ರೇವಣ್ಣ. ಸೂರಜ್ ರೇವಣ್ಣ ಪರ ಅಥವಾ ಸೂರಜ್ ರೇವಣ್ಣ ಏನು ಹೇಳ್ತಿರೋದು, ನೋ ಇದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, 5 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ಸರಿ, 5 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೆ ಈ ಮಾತುಕತೆಯಲ್ಲಿ ಏನಾಗೋದಿಲ್ಲ, ಬಿಡೋ ಬಾರೋ ಇದೆಲ್ಲ ಯಾಕೆ ಬರುತ್ತೆ ಅನ್ನುವಂಥ ಕುತೂಹಲ. ನಾವು ಸೂರಜ್ ರೇವಣ್ಣ ಪರವಾಗಿನೂ ಅಲ್ಲ, ಆ ಸಂತ್ರಸ್ತನ ಪರವಾಗಿನೂ ಅಲ್ಲ. ಇಲ್ಲಿ ಯಾರಿಂದ ಮೋಸ ಆಗಿದೆ, ಆ ಮೋಸ ಆದವರಿಗೆ ನ್ಯಾಯ ಕೊಡಬೇಕಷ್ಟೇ. ಹಾಗಂತ ನಿಮ್ಗೆ ಯಾಕ್ರಿ ಇದೆಲ್ಲ ಸುದ್ದಿ ಅಂತ ನೀವು ಕೇಳಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬೇರೆ ಸುದ್ದಿ ಇಲ್ವಮ್ಮ ಕೊಡೋಕ್ಕೆ? ಇದೆ, ಖಂಡಿತವಾಗ್ಲೂ ಇದೆ. ಆದರೆ ಸೂರಜ್ ರೇವಣ್ಣ ಅನ್ನೋನು ಓರ್ವ MLC. ಒಂದು ವೇಳೆ ಅವರು ಈಗ ನೋಡಿ, ಪ್ರಜ್ವಲ್ ರೇವಣ್ಣಂದೆ ಕೇಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಭಾಳ ಜೋರಾಗಿ ತಗೊಳ್ತಾ ಇದ್ವಿ. ಆದರೆ ಆತ ಸಂಸದನಾಗಿರುವಾಗ ನಾವು ಬಿಡಲೇ ಇಲ್ಲ. ಸಂಸದ ಸ್ಥಾನ ಆ ಒಂದು ಅಬಾಧಿತ, ಅಂದರೆ ಅದು ಸೋತ ನಂತರ ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ಬಿಟ್ಟರೆ, ಅರ್ಥ ಆಯ್ತಲ್ಲ ನಿಮಗೆ, ಫಾಲೋಅಪ್ ಮಾಡ್ತಾ ಇದ್ದೀವಿ ಬಿಟ್ಟರೆ ಮೊದಲ ಥರ ಸುದ್ದಿ ಕೊಡ್ತಾ ಇದ್ದೀವ? ಇಲ್ಲ. ಬಟ್ ಈತನದ್ದು ಹಾಗಲ್ಲ, ಕೊಡಲೇಬೇಕಾಗತ್ತೆ. ಆದರೆ ಉಳಿದವರು ಹೇಗೆ ಅಂತ ನೀವು ಕೇಳ್ಬೋದು. HD ರೇವಣ್ಣ ಮಾಜಿ ಸಚಿವರ ಕೆಲಸ ಮಾಡಿದಂಥವರು, ಪ್ರಧಾನಿಗಳ ಮಗ, ಮೊಮ್ಮಗ, ಹೀಗೆಲ್ಲ ಬರುತ್ತೆ. ಓಕೆ, ಮುಂದೆ ಸೂರಜ್ ಬ್ಲ್ಯಾಕ್ ಮೇಲ್ ಆರೋಪ ಬೆನ್ನಲ್ಲೇ ಒಂದು ಆಡಿಯೋ ಬಾಂಬ್. ಇದನ್ನು ಬೆಳಿಗ್ಗೆ ಕೂಡ ಹೇಳಿದ್ವಿ. ಒಂದು ಕಡೆ ಸಂತ್ರಸ್ತ ಹೇಳ್ತಾನೆ, ನನಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ಜೊತೆ ಅಸಹಜವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಹೇಳ್ತಾರೆ, ಇಲ್ಲ ಇದು ಬ್ಲ್ಯಾಕ್ ಮೇಲ್, ದುಡ್ಡು ಕೊಡೋದಕ್ಕೆ 5 ಕೋಟಿ ಕೇಳ್ದ, 3 ಕೋಟಿ ಕೇಳ್ದ, 2.5 ಕೋಟಿ ಕೇಳ್ದ, 2 ಕೋಟಿ ಕೇಳ್ದ. ಸರಿ, ಈ ಆಡಿಯೋ ಏನಪ್ಪ ಹೇಳೋದು? ಬನ್ನಿ, ಆಡಿಯೋ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗಿನ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ
ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನಿಮ್ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನನಗೇನಂತ ಅರ್ಥ ಮಾಡ್ಕೊಳ್ಳ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ ಕೂಡ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಆಯ್ತು, ಈಗ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಹೋಗ್ತೀರಿ ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ, ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ ಅಂದ್ರೆ ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ. ಹೇಳು, ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತಿಲ್ಲ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ? ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ ಇಲ್ಲ, ಯಾರ ಮರಿದಿನ ಹೋಗಲ್ಲ ಕಣೋ, ಏನೂ ಆಗಲ್ಲ, ಯಾರಿಗೂ ಗೊತ್ತಿರುತ್ತಾನೆ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಇಲ್ಲ, ಯಾರ ಮರಿದಿನ ಹೋಗಲ್ಲ ಕಣೋ, ಏನೂ ಆಗಲ್ಲ, ಯಾರಿಗೂ ಗೊತ್ತಿರುತ್ತಾನೆ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಓಕೆ, ಖುಷ್ವಂತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ಧ್ವನಿ ಯಾರ್ದು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಮ್ಮೊಮ್ಮೆ ಆ ಥರ ಈ ಥರ ಅಂತ ಅನಿಸ್ಬೋದು. ಈಗ ಕೇಸ್ ಕೊಡ್ತಾರಂತೆ, ಏನಾಗ್ತಿದೆ? ಲೇಟೆಸ್ಟ್ ಅಪ್ಡೇಟ್ ಏನು? JP ಸರ್, ಈಗಾಗಲೇ IG ಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಆತ ಸಂತ್ರಸ್ತ ದೂರನ್ನು ಬರೆದಿರುವಂಥದ್ದು ಅನ್ನೋಂಥದ್ದು. ಆದರೆ ಹೊಳೆನರಸೀಪುರದಲ್ಲಿ ಇಲ್ಲಿ ತನಕವಾಗಿ ಸಂತ್ರಸ್ತನಿಂದ ಸೂರಜ್ ರೇವಣ್ಣ ವಿರುದ್ಧ ಇಲ್ಲಿ ತನಕ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ. ಹೀಗೆ ಘಟನೆಯನ್ನು ಡೆವಲಪ್ಮೆಂಟನ್ನು ನೋಡ್ತಾ ಹೋದರೆ ಬಹುತೇಕ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಹೊಳೆನರಸೀಪುರದ ಠಾಣೆಯಲ್ಲಿ ಪೊಲೀಸ್ ದೂರನ್ನು ಕೊಡ್ಬೋದು ಅನ್ನುವಂಥದ್ದು ಒಂದು ಭಾಗ JP ಸರ್. ಮತ್ತೊಂದು ಭಾಗ ಆಡಿಯೋ ವಿಚಾರವನ್ನು ತಾವು ಈಗ ಪ್ರಸ್ತಾಪ ಮಾಡ್ತಿದ್ವಿ. ಆಡಿಯೋ ಅವ್ರದ್ದಲ್ವಾ ಹೌದಾ ಅನ್ನುವಂಥದ್ದು. ಆದರೆ ಈಗ ನಾವು ನೋಡಿರುವ ಪ್ರಕಾರ, ನಾವು ಆಡಿಯೋವನ್ನು ಕೇಳಿರುವಂಥ ಪ್ರಕಾರ, ಆ ಆಡಿಯೋದಲ್ಲಿ ಕನ್ವರ್ಸೇಷನ್ ಏನಾಗ್ತಿದೆ ಅದು ಈಗ ನಾವು ಹತ್ತಿರದಿಂದ ಒಬ್ಬ ವ್ಯಕ್ತಿಯನ್ನು ಗೊತ್ತಿರುತ್ತೆ ಮತ್ತು ಅವರ ಮಾತುಗಳನ್ನು ನಾವು ಭಾಳಷ್ಟು ಸತಿ ಆಲಿಸಿರ್ತೇವೆ. ಹಾಗಾಗಿ ಈ ಆಡಿಯೋದಲ್ಲಿ ಈಗ ಮೇಲ್ನೋಟಕ್ಕೆ ನಾವು ಸೂರಜ್ ರೇವಣ್ಣ ಅವ್ರನ್ನ ಮಾತಾಡ್ಸಿರೋದು ಧ್ವನಿಯನ್ನು ನಮಗೆ ಗೊತ್ತಿರುವಂಥ ಪ್ರಕರಣದಲ್ಲಿ ಅದು ಸೂರಜ್ ರೇವಣ್ಣನವ್ರದ್ದೇ ವಾಯ್ಸ್ ಅನ್ನುವ ರೀತಿ ಆಡಿಯೋದಲ್ಲಿ ಕೇಳಿಸ್ತಾ ಇದೆ. ಆದರೆ ಇದು ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಮತ್ತು ಜೊತೆಗೆ ಇವರು ಒಂದು ಆರೋಪವನ್ನು ಮಾಡ್ತಿರೋದೇನು, ಈಗ 1 ವರ್ಷನ ಆರೋಪ ಇದೆ, ಒಂದು ಕಡೆದ ಆಡಿಯೋ ಇದು ಇರುವಂಥದ್ದು. ಅಂದರೆ ಅವನನ್ನು ಏನು ತಪ್ಪಾಗಿದ್ದನ್ನು ಮರೆಮಾಚಿಕ್ಕೆ ಏನು ಬೇಕೋ ಅದರ ಒಂದು ಆಡಿಯೋ ಕಾನ್ವರ್ಸೇಷನ್ ಇಬ್ಬರ ನಡುವೆ ಆಗ್ತಿದೆ ಅನ್ನುವಂಥದ್ದು ಒಂದು ಆಡಿಯೋ ಇದ್ದರೆ, ಈಗಾಗಲೇ ಈಗ ಸೂರಜ್ ರೇವಣ್ಣ ಮತ್ತು ಶಿವಕುಮಾರ್ ಅಂತ ಏನು ದೂರು ಕೊಟ್ಟಿದ್ದಾರೆ ಅವ್ರ ಬಳಿಯೂ ಕೂಡ ಈತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳು ಇದೆ ಅನ್ನುವಂಥದ್ದನ್ನು ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರೋದು ಅಥವಾ ಅವರು ಹೇಳ್ತಾ ಇರುವಂಥ ವಿಚಾರಗಳು ಈಗ ಹೊರಬರಬೇಕಾಗಿದೆ. ಒಂದು ವೇಳೆ ಈತ ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಆದರೂ ಕೂಡ ಆ ಆಡಿಯೋಗಳಾಗಲಿ ಅಥವಾ ಯೂತ್ ಕಳಿಸಿದ್ದಕ್ಕೆ ಸಾಕ್ಷಿ ಏನಿದೆ ಅನ್ನೋದನ್ನು ಕೂಡ ಅವರು ಸಾಬೀತು ಮಾಡಬೇಕಾಗುತ್ತೆ. ಬಹಿರಂಗವಾಗಿ ಸಮಾಜದ ಮುಂದೆ ಬಂದು ಹೇಳಬೇಕಾಗುತ್ತೆ. ಯಾಕಂತಂದರೆ ಸೂರಜ್ ರೇವಣ್ಣ ಅಂದರೆ ಯಾವುದೋ ಮಾಮೂಲಿ ವ್ಯಕ್ತಿ ಅಲ್ಲ, ಆತ ಈಗ ಅವರು MLC ಇದ್ದಾರೆ. ಹೀಗಾಗಿ ಅವ್ರ ಮೇಲೆ ಸಹಜವಾಗಿ ಜವಾಬ್ದಾರಿ ಇದೆ. ಇದಕ್ಕೆ ಸ್ಪಷ್ಟನೆಯನ್ನು ಅವರು ಕೊಡಬೇಕಾಗ್ತದೆ. ಹೀಗಾಗಿ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆಯುತ್ತೆ ಅನ್ನೋದು ಕುತೂಹಲ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಪೊಲೀಸ್ ವಿಚಾರಣೆಯಲ್ಲಿ ಇದು ಯಾವ್ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನುವುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ ಸರ್. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.